4 ಗಂಡು ಮಕ್ಕಳು ಕೊಡ್ತೀನಿ. ಏನಾಯ್ತು ಇದಕ್ಕೆ ಮನ್ಸಿ? ಹೋಗ್ತಾ ಇದ್ದಂಗೆ ಗೋಮಾತೆನ ವಿಸಿಟ್ ಹಾಕಿ ಹಾಗೆ ರಿಂಗ್ ಶಾಪ್ಗೆ ಹೋದ್ರಿ. ತುಂಬ ಚೆನ್ನಾಗಿತ್ತು ಗೈಸ್, ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ನೋಡಿಕೊಂಡು ನಾನು ಒಂದು ಕ್ಲಿಪ್ಸ್ ತೊಗೊತಾ ಇದ್ದೆ. ಓ ಚಿಕ್ಕಪೇಟೆ ಅಂತ. ಹ್ಞೂ ಚೆನ್ನಾಗಿರೋದು ನೋಡು, ತಗೊಂತೀವಿ ಇವಾಗ. ಹ್ಞೂ ಮಮ್ಮಿ ಸಕ್ಕತ್ತಾಗೈತೆ. ಕಲೆಕ್ಷನ್ಸ್ ತೋರಿಸಿ. ಹ್ಞೂ ಮಮ್ಮಿ ಅದು ಬೇಡ, ಇದೇ ಚೆನ್ನಾಗಿದೆ. ಇದು ಓಕೆ, ಇದು ಓಕೆ. ಟೆಂಪಲ್ ನೋಡ, ಇದು ಹೌದೇ ಅಮ್ಮ, ಇದು ಚೆನ್ನಾಗೈತೆ. ಟೆಂಪಲ್ ಇದು ಬೇಡ, ಇದು ಬೇಡ. ಟೆಂಪಲ್ ನೋಡಿ, ಹ್ಯಾಂಡ್ ಆಗಿರೋದು ಚೆನ್ನಾಗಿರ್ತದೆ. ಈ ಟೆಂಪಲ್ ನನಗೆ ಇಷ್ಟ ಆಯಿತು ನೋಡಿ. ಇದು ಜ್ಯುವೆಲ್ಲರೀಸು ಅದು ಇದು ಶಾಪ್ಸು ಎಲ್ಲ ನೋಡ್ಕೊಂಡು ಫೈನಲಲ್ಲಿ ಒಂದು ಅಂಗಡಿಗೆ ಬಂದ್ವಿ ಗೈಸ್. ಅದು ತುಂಬ ಚೆನ್ನಾಗಿತ್ತು. ಮತ್ತು ನನಗೆ ಬೇಕಾಗಿರೋದು ಹುಡುಕಿ ಸಾಕಾಗೋಯ್ತು. ಯಾವ್ದು ನೋಡಲಿ ಅಂತ ನಮ್ಮಮ್ಮ ಸೆಲೆಕ್ಟ್ ಮಾಡ್ತಾಯಿದ್ರು. ನಮ್ಮಮ್ಮನೂ ನಮ್ಮ ಚಿಕ್ಕಿ ನಾನೊಂದು ತೊಗೊತೀನಿ ನೋಡಿ ಚೆನ್ನಾಗಿದೆಯಾ ಅಂತ ನೋಡ್ತಾ ಇದ್ರು. ನಮ್ಮ ತಾತಗೆ ಟ್ಯಾಕ್ಸ್ ಹಾಕೋಕ್ಕೆ ಫೈನಲಲ್ಲಿ ಇದು ಚೂಸ್ ಮಾಡಿದ್ರು. ನಾನು ಮಾತ್ರ ಹಿಡಿಯೋಕ್ಕಾಗಿಲ್ಲ ನಿನ್ನ ಕೈಯಾಗ. ಅಮ್ಮ ಅಂದ್ಬಿಡ್ತೀಯ ಅಲ್ಲಿಡಿ ಇಲ್ಲಿಡಿ ಅಂತ. ಹಿಡಿಯಲ್ಲ ನಾನು. ನೀನು ಸುಮ್ಮನೆ ಇರಮ್ಮ. ಇಲ್ಲಮ್ಮ, ನನ್ನ ಮಗಳು ಇವಳು ನನ್ನ ಮಗಳು. ನಮ್ಮ ಅಮ್ಮನಿಗೆ ಇಷ್ಟ ಬಂದಿರೋದು ನಾನು ಎತ್ಕೊಂಡಿಲ್ಲ ಅಂದ್ಬಿಟ್ಟು ಗೈಸ್, ನಾನು ಮಾಡ್ರನ್ ಡ್ರೆಸ್ ಎತ್ಕೊಳ್ಳೋಣ ಅಂದ್ಕೊಂಡೆ. ನಮ್ಮಮ್ಮ ಎತ್ಕೊಂಡು ಭಾಳ ಟ್ರೆಡಿಷ್ನಲ್ ತಗೋ ಅಂದರು. ಅದಕ್ಕೆ ಇಲ್ಲಮ್ಮ, ನನ್ನ ಮಗಳ ಮನಸ್ಸು ಮಾತ್ರ ನೀನಲ್ಲ ಅಂತ ಅಲ್ಲೇ ಹೇಳ್ತಾಯಿದ್ರು ಗೈಸ್. ಫೈನಲ್ ಆಗಿ ಇದೊಂದು ಔಟ್ಫಿಟ್ನ ಸೆಲೆಕ್ಟ್ ಮಾಡಿದೆ. ಅದು ನಮ್ಮ ತಾತ ನೀನೇನು ಹೇಳ್ಬೇಡಮ್ಮ ಅಂತ ನಮ್ಮಮ್ಮಗೆ ಹೇಳ್ತಾಯಿದ್ರು. ಬಿಕಾಸ್ ನಾನು ಆಮೇಲೆ ಅವ್ರ ಮೇಲೆ ಹೇಳ್ಬಿಡ್ತೀನಿ, ಇದು ಚೆನ್ನಾಗಿಲ್ಲ, ನಂಗೆ ಇದನ್ನು ಕೊಡಿಸ್ಬಿಟ್ರಿ ಅಂತೆಲ್ಲ ಗಲಾಟೆ ಮಾಡ್ತೀನಿ ಅಂದ್ಬಿಟ್ಟು. ದೆನ್ ಅದು ಮೂವ್ ಆದರೆ ನಮ್ಮ ಚಿಕ್ಕ ಇನ್ನೊಂದು ಸೆಲೆಕ್ಟ್ ಮಾಡ್ತಾಯಿದ್ರು. ನೋಡಿ ಚೆನ್ನಾಗಿ ಕಾಣಿಸಿದ್ಯಾ ಅಂತ. ಕಲಂಕಾರಿಲಿ ಯಾವುದಾದ್ರೂ ಒಂದು ಚೂಸ್ ಮಾಡು ಅಂತ. ನಮ್ಮಮ್ಮ ಎಲ್ಲ ಹಾಕ್ಕೊತಾರೆ ಗೈಸ್, ಚೂಸ್ ಮಾಡೋದು ಮಾತ್ರ ಇಲ್ಲ. ನಮ್ಮ ತಾತ ಅಂತೂ ಅಲ್ಲೇ ಟ್ರಿಗರ್ ಆಗ್ತಾಯಿದ್ರು. ಇನ್ನೂ ಆಗಿಲ್ಲಮ್ಮ ನಿಮ್ದು ರಾಮಾಯಣ, ನಡೀರಮ್ಮ ಹೋಗೋಣ ಅಂತ ಹೇಳ್ತಾಯಿದ್ರು. ನೋಡಿ ನಂದದು ಚೂಸ್ ಮಾಡಿರೋ ಔಟ್ಫಿಟ್ಟು. ನಾನು ಹಿಂಸೆ ಕೊಟ್ಟ, ನಾನು ಚೆಚ್ಚಾಕ್ಬಿಡ್ತೀನಿ ಆಮೇಲೆ. ತಾತ ಚೆನ್ನಾಗಿಲ್ಲ, ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ ಇರು. ನಮ್ಮ ತಾತ ಅಂತೂ ನೀವು ಯಾವುದೋ ಚೂಸ್ ಮಾಡ್ರಮ್ಮ, ನನಗೆ ಗೊತ್ತಿಲ್ಲ, ನಿಮ್ಮ ಸವಾಸನೇ ಬೇಡ. ಆಮೇಲೆ ನಾನೇನಾದರೂ ಒಂದು ಹೇಳೋದು ಅದು ಚೆನ್ನಾಗಿಲ್ಲ ಅಂದರೆ ನನ್ನ ಮೇಲೆ ಎತ್ತಾಕ್ಬಿಡೋದು ನೀವು ಅಂದ್ಬಿಟ್ಟು ಸೆಲೆಂಟಾಗಿ ಕೂತ್ಕೊಂಡಿದ್ರು ಗಾಯ. ಕಸ್ಟಮರ್ಗೆ ಒಂದು ಪೀಸ್ ಮೇಲೆ ಒಂದು ತಿರುಗಿ ಅಂದ್ರೆ ಮೇಡಮ್ ಏನ್ರಿ ನಮಗೆ ಇದು ಪ್ರೈಸ್ ಆಫರ್ಡ್ ಆಗುತ್ತೆ. ಅದು ಒಂದು ಪ್ರೈಸಲ್ಲಿ ನಾವು ಅಂಗಡಿ ಇಲ್ಲಿವರೆಗೂ ಬಂದಿದ್ದೀರ ಅಂದರೆ ನೀವು ಅದರಲ್ಲಿ ಡಿಸ್ಕೌಂಟ್ ಮಾಡ್ತೀನಿ. ಎಲ್ಲಮ್ಮ ತೋರಿಸಿಲ್ಲ ಅದು ರೌಂಡ್ದು ಫೋನ್ ಪೇ ಸ್ವೀಕರಿಸಲಾಗಿದೆ. ಇದು ಮಾಡ್ಲಪ್ಪೆ ಮಾಡೋಣ ಕಳಿಸ್ತೀನಿ. ಆಗಿದೆ. ನಮ್ಮ ತಂಗಿ ಚಪ್ಪಲಿ ಅಂಗಡಿಗೆ ಹೋದ್ಲು ಗೈಸ್. ಅಲ್ಲಿ ನಮ್ಮ ತಂಗಿಗೆ ಡಿಸೈನ್ ಇಷ್ಟ ಆದರೆ ಸೈಜ್ ಸಿಗಲ್ಲ, ಸೈಜ್ ಸಿಕ್ಕಿದ್ರೆ ಡಿಸೈನ್ ಇಷ್ಟ ಆಗಲ್ಲ. ಇದೇ ಕತೆ ಆಗೋಯ್ತು ಗೈಸ್. ಇರೋ ಬರೋ ಬ್ಯಾಗ್ಗಳೆಲ್ಲ ನಮ್ಗೆ ಕೊಟ್ಬಿಟ್ಟು ನೋಡಿ ಗೈಸ್. ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಇನ್ನೊಂದು ಶಾಪಿಂಗ್ ಮಾಡೋಕ್ಕೆ ಹೋದ್ರು. ನಮ್ಮ ತಾತ ಮತ್ತು ನಾನು ನನ್ನ ತಂಗಿ ನಡ್ಕೊಂಡು ಹೋಗ್ತಾಯಿದ್ರಿ ಬಸ್ ಸ್ಟ್ಯಾಂಡ್ಗೆ. ಹಾಗೆ ಒಂದು ಸತಿ ಚಿಕ್ಕಪೇಟೆನ ವೀಡಿಯೋ ಮಾಡಿಕೊಂಡೆ ಗೈಸ್, ಅಷ್ಟೇ. ಬೆಂಗಳೂರಿಗೆ ಬಂದಿದ್ದೀರಿ, ಎಲ್ಲ ತಗೊಂತ ಇದ್ದೀರಿ.
ಏನೇನು ಬೇಕು ಮಕ್ಕಳೆಲ್ಲ ಪರ್ಚೇಸ್ ಮಾಡ್ತಾರೆ ಪರ್ಚೇಸ್ ಮಾಡ್ತಾರೆ ಪರ್ಚೇಸ್ ಈಗ ಅಮ್ಮನವರೆಲ್ಲ ಆಲ್ಮೋಸ್ಟ್ ನನಗಂತೂ ಕೈ ಕಾಲೆಲ್ಲ ಬಿದ್ದೋಗ್ಬಿಟ್ಟಿತ್ತು ಗೈಸ್. ಬೆಳಗ್ಗೆಯಿಂದ ಹೋಗಿತ್ತು ಆ ಟ್ರಾಫಿಕ್ಕು, ಆ ತಲೆನೋವು. ನಮ್ಗೆ ಆನೆಕಲ್ಲೇ ಬೆಟ್ರು ಗೈಸ್. ಹೇಳಬೇಕು ಅಂದರೆ ನಮ್ಮ ಆನೆಕಲ್ಲೇ ಪರವಾಗಿಲ್ಲ. ಆಮೇಲೆ ಏನೋ ಒಂದು ತಿನ್ಕೊಂಡು, ಊಟ ಬೇರೆ ತಿಂದಿರಿಲ್ಲ, ಹೋಟೆಲಲ್ಲಿ ಕೊಡಿಸ್ರು. ಹಂಗೆ ಫ್ರೂಟ್ಸ್ ತಿನ್ಕೊಂಡು ಹಂಗೆ ಮನೆಗೆ ವಾಪಸ್ ಬರ್ತಾ ಇದ್ವಿ. ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾದ್ರೆ ಹೆವಿ ಆಗಿರೋದು ಇರೋ ಬರೋ ಸಾಮಾನೆಲ್ಲ ಮಾನಸಗೆ ಕೊಟ್ಬಿಟ್ಟಿದ್ರಿ. ಅದಕ್ಕೆ ಅವಳು ಫುಲ್ಲು ಸೈಕ್ ಆಗ್ಬಿಟ್ಟವಳು ಗೈಸ್.